ಅಮ್ಮ ಅಮ್ಮ ಅಮ್ಮ, ಯಾಕಮ್ಮ? ಯಾಕೆ ಹಿಂಗೆ ಆ ಕಡೆ ತಿರ್ಕಂತಿದೀಯಾ? ಹಾ, ಮಾತಾಡಲ್ವ ನನ್ನ ಹತ್ರ? ಊಟ ಮಾಡ್ದಾ? ಹೇಳಮ್ಮ, ಊಟ ಮಾಡ್ದಾ? ಮಾಡೋದೆಲ್ಲ ಮಾಡೋದು ಈಗ ನೋಡು. ಊಟ ಆಯ್ತಾ ಅಂತ ಕೇಳಕ್ ಬಂದ. ನಾನು ಉಂಡ್ರೆಷ್ಟು ಬಿಟ್ಟರೆಷ್ಟು ಇವನಿಗೆ. ನೇತ್ರ ಬಂದ್ಲಂತೆ ಊರಿಗೆ. ಯಾವಾಗ ಬಂದ್ಲು? ಎಲ್ಲೋದ್ಲಮ್ಮ? ಹಾ, ಗೃಹ ಪ್ರವೇಶ ಅಂತೆ. ಅಮ್ಮ ಮಾತಾಡಮ್ಮ. ಎಲ್ಗೋದ್ಲು ನೇತ್ರ? ಅಲ್ಲ, ಗೃಹ ಪ್ರವೇಶಕ್ಕೆ ಒಂದು ದಿವಸ ಮುಂಚೆಲೇನೆ ಹೋಗೋಣ, ನಾನು ನೀನು ಎಲ್ಲರೂ, ಅಪ್ಪ ಮಲ್ಲಿ ಎಲ್ರೂ ಹೋಗೋಣ. ಅಮ್ಮ ಮಾತಾಡಮ್ಮ. ಏನೋಣ, ಯಾಕೆ ಅಮ್ಮಯ್ಯ ನಿಂತಾಗೆ ಮಾತಾಡ್ತಿಲ್ವಾ? ಯಾಕೆ, ಏನ್ ಮಾಡ್ದೆ ನೀನು? ಏನೂ ಮಾಡಿಲ್ಲ ನೇತ್ರ. ಅದು ಸುಮ್ಮನೆ ಮನೆ ಅಂದಮೇಲೆ, ಸಂಸಾರ ಅಂದಮೇಲೆ ಒಂದು ಮಾತು ಬರ್ತವೆ ಹೋಗ್ತವೆ. ಅದಕ್ಕೆ ಅಮ್ಮಯ್ಯ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡೈತೆ. ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ನೋಡು. ನಿನ್ ಜೊತೆ ಮಾತಾಡ್ತಿಲ್ಲ ಅಂದ್ರೆ ಬಲವಾದ ಕಾರಣ ಇರುತ್ತೆ, ಅದಕ್ಕೆ ಮಾತಾಡ್ತಾ ಇಲ್ಲ. ನೀನು ನಿನ್ನ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡೋದ ಬಿಟ್ಟು ಅಮ್ಮನ ಬಗ್ಗೆ ಯೋಚನೆ ಮಾಡು. ಅಲ್ಲ, ಅಮ್ಮಗೆ ಗೊತ್ತಿಲ್ಲದೇನೆ ನಿನ್ನ ಹೆಂಡತಿನ ಉಪ್ಪಿನಕಾಯಿ ಮಾಡಕ್ಕೆ ಅವ್ರಿಗೆ ಸಹಾಯ ಮಾಡಕ್ಕೆ ಕಳಿಸಿದ್ದಂತೆ. ಅಲ್ಲ, ಊರಿಗೆ ಯಾರಿಗೆ ಕಷ್ಟ ಆದ್ರೂ ನೀವಾಗ ಸಹಾಯ ಮಾಡ್ತೀರಾ? ನೀನು ನಿನ್ನ ಹೆಂಡತಿನ ಹೇಳು. ಹ್ಞೂ ಕಣೆ ನೇತ್ರಮ್ಮ, ಇವರಿಬ್ರು ದೇವ್ರು ನೋಡು, ಯಾರಿಗೆ ಕಷ್ಟ ಆದ್ರೂ ಹೋಗಿ ಸಹಾಯ ಮಾಡ್ಬಿಡ್ತಾರೆ. ಇವ್ರಿಗೆ ಇವೇನ್ ಮಸ್ತಾಗಿ ಅವ್ರ ತಾತನ ಆಸ್ತಿ ಅಪ್ಪನ ಆಸ್ತಿ ಐತಲ್ಲ, ದಾನವಾಗಿ ಕೊಟ್ಬಿಡ್ತಾರೆ ಕಂಡವ್ರಿಗೆಲ್ಲ, ಕಷ್ಟ ಇರೋರ್ಗೆಲ್ಲ. ಅಯ್ಯೋ ನೇತ್ರ, ಉರಿಯೋ ಬೆಂಕಿಗೆ ಯಾಕೆ ತುಪ್ಪ ಸುರಿತಾ ಇದೆಯಾ? ಅಲ್ಲ, ಸಮಾಧಾನ ಮಾಡೋದು ಬಿಟ್ಟು ನೀನು ಹಂಗೆ ಆಡ್ತಾ ಇದೆಯಲ್ಲ. ಬಿಡು ಹೋಗ್ಲಿ, ಈಗ ಆಗಿದ್ದಾಗೋಯ್ತು. ಇನ್ಮೇಲೆ ಹೋಗಲ್ಲ ಅಂತ ಹೇಳಿದಿ ತಾನೆ? ನಾವೇನೇನು ದೇವ್ರಂತ ನಾವೇನು ಹೇಳಿದ್ವ ಈಗ? ನೀನು ಯಾಕೆ ಹಂಗೆ ಮಾತಾಡ್ತಾ ಇದೆಯಾ? ನೀನು ಹೆಣ್ಮಗಳು, ಹಂಗಿರ್ಬೇಕು. ತವ್ರ ಮನೇನ ಒಡೆಯಕ್ಕೆ ಪ್ರಯತ್ನ ಮಾಡಬಾರ್ದು, ಒಂದು ಗೂಡಿಸ್ಬೇಕು. ನಾನೆಲ್ಲಿ ಹೊಡಿತಾ ಇದ್ದೀನಣ್ಣ? ಹೊಡಿತಾ ಇರೋದು ನಿನ್ನ ಹೆಂಡತಿ. ನಮ್ಮಮ್ಮನ ಮನಸ್ಸೇನೆ ಹೊಡೆದಾಕಿದ್ದೀರಾ ನೀನು ನಿನ್ನ ಹೆಂಡತಿ ಸೇರ್ಕೊಂಡು. ನಾನೇನು ಹೊಡಿತಾ ಇದ್ದೀನಿ? ನೋಡಮ್ಮ, ಇವನ್ನ ನಾನು ಬೈತಾ ಇರೋದ? ನಾನು ಯಾವತ್ತೂ ನಮ್ಮನೆ, ನಮ್ಮ ಅಪ್ಪ ಅಮ್ಮನ ಫಸ್ಟ್ ನೋಡ್ಕೊಂಬದು, ಆಮೇಲೆ ಮಿಕ್ಕಿದವರೆಲ್ಲನ ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವತ್ತೂ ಯಾವ ಕೆಲಸನೂ ಮಾಡಲ್ಲ. ಓ ಹೌದಾ? ಅದಕ್ಕೆನಾ 3 ಲಕ್ಷ ಕಳೆದಿದ್ದು ನಿಮ್ಮಪ್ಪ ಅಮ್ಮಯ್ಯ ಪ್ರೀತಿಯಿಂದ ಕೊಟ್ಟಿದ್ರು ಮಗಳು ಅಂತನ, ಅದನ್ನ ಕಳ್ಕೊಂಡ್ ಬಂದಿದ್ದಲ್ಲ ನೀನು. ನೀನು ಏನೇನ್ ಮಾಡಿದೆ ಅಂತ ನಮಗೂ ಗೊತ್ತಿದೆ. ಸುಮ್ನೆ ನಾವೇನೋ ಒಂದು ತಪ್ಪು ಮಾಡಿ ಸಿಗಾಕೊಂಡಿದೀವಿ ಅಂತ ಅದನ್ನೇನೆ ಎಳೆದು ಅತ್ತೆಗೆ ಇನ್ನಷ್ಟು ಸಿಟ್ಟು ಬರಂಗ್ ಮಾಡ್ಬೇಡ ನೀನು. ಏನು 3 ಲಕ್ಷ ಕಳೆದೆ, ಅದು 3 ಲಕ್ಷ ನಾನು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರಿಗೆ ಅವರು ನನಗೆ ದುಡ್ಡು ಕೊಡ್ಸಿದ್ದಾರೆ, ಅರ್ಧ ದುಡ್ಡು ಸಿಕ್ಕಿದೆ. ನಾನೇನೇನು ಅಪ್ಪ ಅಮ್ಮನ ಆಸ್ತಿ ಏನು ಕಳೀತಾ ಇಲ್ಲ. ನನಗೂ ಭಾಗ ಬರ್ಬೇಕಾಯ್ತು, ನಾನು ತಗೊಂಡೋದೆ, ಅದು ನನ್ನ ದುಡ್ಡು. ನೀನ್ ಯಾಕೆ ಅದನ್ನೆಲ್ಲ ಅದ್ರಗೆಲ್ಲ ನಾ ಬಾಯಾಕಿ ಇದ್ ಮಾಡ್ತೀಯ? ಸುಮ್ಮನೆ ಹಾಕುಕ್ಕ. ನೀನು ಅದ್ರ ಬಗ್ಗೆ ಮಾತಾಡಕ್ಕೆ ನಿನ್ಗೆ ಯಾವ ಅಧಿಕಾರನೂ ಇಲ್ಲ. ನನಗೆ ಅಧಿಕಾರ ಇಲ್ಲ, ಆದ್ರೆ ನಿಮ್ಮ ಅಪ್ಪ ಅಮ್ಮ ಅಣ್ಣಂಗೆ ಎಲ್ಲರಿಗೂ ಐತೆ ತಾನೆ ಕೇಳೋದಕ್ಕೆ. ಅವರು ಕಷ್ಟಪಟ್ಟು ದುಡ್ಡಿರೋ ದುಡ್ಡು, ಅದು 3 ಲಕ್ಷ ರೂಪಾಯಿ ತಿನ್ನಂಗಲ್ಲ ಉಣ್ಣಂಗಲ್ಲ ಹೋಗಿ ಕಳ್ಕೊಂಡ್ ಬಂದಿದ್ದಲ್ಲ. ಇದೇನು ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಕೆಲಸನ ಇದು? ಅಪ್ಪ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡು ಹೋಗಿ ಕಳ್ಕೊಂಬರೋದು ಒಳ್ಳೇದಾ? ಅಯ್ಯೋ, ನಮ್ಮಮ್ಮ ಹೆಂಗೋ ಮರ್ತೈತಿ. ಈಗ ಈ ಮಲ್ಲಿ ಊರ್ಗುಲ್ಲಿ ಹೇಳಿ ನನ್ನ ಬಯಸ್ಬೇಕು ಅಂತ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಉತ್ತರ ಕೊಡು ನೇತ್ರ. ನೀನ್ 3 ಲಕ್ಷ ಕಳ್ಕೊಂಡಲ್ಲ, ಅದೇನು ಅಪ್ಪ ಅಮ್ಮ ಹೇಳಿದ್ರಾ? ದುಡ್ಡು ತಗೊಂಡೋಗಿ ಕಳಿಯಮ್ಮ, ಯಾರಿಗಾದ್ರೂ ಕಳ್ಳು ಕೊಡು ಅಂತ ಹೇಳಿದ್ರಾ? ಇದು ಒಳ್ಳೆ ಕೆಲಸನಾ? ಅಪ್ಪ ಅಮ್ಮ ಮೆಚ್ಕೊಳ್ಳೋಂಥ ಕೆಲಸನಾ? ಅಮ್ಮ ನೋಡಮ್ಮ ಹೆಂಗ್ ಮಾತಾಡ್ತಾ ಇದಾರೆ ಇವರು. ಆ ವಿಷಯ ಇಟ್ಕೊಂಡು ಈ ವಿಷಯನ ಮರೆಸ್ಬೇಕು ಅಂತ ಮಾಡ್ಕೊಂಡಿದ್ದಾರೆ. ಆ ವಿಷಯನೂ ಮರೆಯಂಗಿಲ್ಲ. ದುಡ್ಡು ಸಿಗ್ತೋ ಇಲ್ವೋ? 3 ಲಕ್ಷ ಉಣ್ಣಂಗಲ್ಲ ತಿನ್ನಂಗಲ್ಲ ಕಳ್ಕೊಂಬಂದಿಯಲ್ಲ, ಮತ್ತೆ ಏನಕ್ಕೆ ಬಂದೆ ಇಲ್ಲಿಗೆ? ಏನು ತಿರ್ಗಾ ದುಡ್ಡು ಕೇಳಕ್ಕೆ ಇಸ್ಕೊಂಡೋಗಿ ಅಧ್ವಾನ ಮಾಡೋಣ ಅಂತ ಬಂದಿದ್ಯೇನೇ ನೇತ್ರ? ಅಪ್ಪ, ಅದ್ ಮುಗ್ದೋಗಿರೋ ವಿಷಯ ಮತ್ತೆ ಯಾಕೆ ಕೇಳ್ತಾ ಇದೀಯ? ಈ ಮಲ್ಲಿ ಏನೋ ಹೇಳಿದ್ಲು ಅಂತನ? ಸುಮ್ಮನೆ ಇರು. ಅದು ದುಡ್ಡು ನನಗೆ ಸಿಕ್ಕಿದೆ, 1 ಲಕ್ಷ ಸಿಕ್ಕಿದೆ. ಇನ್ನು 2 ಲಕ್ಷ ಇನ್ನೇನ್ ಮಾಡಕ್ಕಾಗುತ್ತೆ? ಕಳ್ಳ ಏನೋ ಎಲ್ಲ ಖರ್ಚು ಮಾಡಿದ್ದಾನೆ. ಹೋಗ್ಲಿ ಬಿಡಪ್ಪ. ಈಗ ಯಾಕೆ ನಾನು ಗೃಹ ಪ್ರವೇಶಕ್ಕೆ ಕರಿಯಕ್ಕಂತ ಬಂದಿದ್ದೆ. ಗೃಹ ಪ್ರವೇಶ? ಆದರೆ ಮನೆಯನ್ನೆಲ್ಲ ಕಟ್ದ ಹಂಗಾದ್ರೆ ಗೃಹ ಪ್ರವೇಶಕ್ಕೆ ದುಡ್ಡು ಐತಾ? ಅಥವಾ ಏನಾದರೂ ದುಡ್ಡು ಕೊಡ್ಬೇಕಾ ನಾವು? ಅಯ್ಯೋ ಬೇಡಪ್ಪ, ನಾನು ದುಡ್ಡು ಕೇಳಕ್ಕಂತ ಬಂದಿಲ್ಲ. ನಿಮ್ಮನ್ನೆಲ್ಲ ಗೃಹ ಪ್ರವೇಶಕ್ಕೆ ಕರೆದ್ಬಿಟ್ಟು ಹೋಗೋಣ ಅಂತ ಬಂದೆ ಅಷ್ಟೇನೆ. ನಾನು ಯಾಕೆ ಪದೇ ಪದೇ ದುಡ್ಡು ಕೇಳಲಿ? ನೀವು ನನಗೆ ಸಾಕಷ್ಟು ದುಡ್ಡು ಕೊಟ್ಟಿದ್ದೀರಾ ತಾನೆ? ಆ ದುಡ್ಡೇ ಸಾಕು ನನಗೆ. ಇನ್ಮೇಲೆ ಯಾವ ದುಡ್ಡನ್ನು ಕೇಳಲ್ಲ ನಿಮ್ಮನ್ನ. ನಾವೇನೆ ದುಡ್ದು ಚೆನ್ನಾಗಿ ಇರ್ತೀವಿ. ಹೆಂಗ ಮನೆ ಕಟ್ಟಕ್ಕಾದ ಕೊಟ್ಟಿಲ್ಲ ಬಿಡು. ಕರ್ದೋಗಳು ಗೃಹ ಪ್ರವೇಶಕ್ಕೆ ಕರ್ದೋಗ್ಬೇಕು. ಇಲ್ಲಿ ಯಾಕೆ ನ್ಯಾಯ ಪಂಚಾಯತಿ ಮಾಡ್ತಾ ಇದೆಯಾ? ನ್ಯಾಯ ಪಂಚಾಯತಿ ಅಲ್ಲ, ಇವ್ರು ಮಾಡಿರೋ ತಪ್ಪಿಗೆ ಅಮ್ಮಗೆ ಅನ್ಯಾಯ ಮಾಡಿದ್ದಾರೆ. ಅಮ್ಮಗೆ ಹೇಳ್ದೆ ಕೇಳ್ದೇನೆ ಆ ಸೂಜಿಗೆ ಹೋಗಿ ಉಪ್ಪಿನಕಾಯಿ ಮಾಡಕ್ ಸಹಾಯ ಮಾಡಿದಾಳೆ ಮಲ್ಲಿ. ಅದಕ್ಕೇನೆ ಅಮ್ಮಯ್ಯ ಸಿಟ್ ಮಾಡ್ಕೊಂಡು ಕುಂತೈತೆ. ಅವ್ರಿಬ್ರು ಸೇರ್ಕೊಂಡು ಅಮ್ಮಯ್ಯ ಮೋಸ ಮಾಡವ್ರೆ. ಅದನ್ನ ನಾನು ಪ್ರಶ್ನೆ ಮಾಡಿದೆ ಅಷ್ಟೇನೆ. ನೀನ್ ಯಾಕೆ ನನ್ ಬೈತಾ ಇದೀಯಾ? ಅವ್ರು ಮಾಡಿದ್ದು ತಪ್ಪು ತಾನೆ? ತಪ್ಪು ಒಪ್ಪು ಎಲ್ಲ ನಮ್ಮ ಮನೆಯಾಗಿರೋದನ್ನ ನಾವೇ ಬಗೆಹರಿಸ್ಕೊಂತೀವಿ. ನೀನು ಹೆಣ್ಮಗಳು ಹೆಂಗಿರ್ಬೇಕು ಹಂಗಿದ್ದು ಹೋಗ್ತಾ ಇರ್ಬೇಕು. ಗೊತ್ತಾಯ್ತಾ? ಅಪ್ಪ, ಏನ್ ಹಿಂಗ್ ಮಾತಾಡ್ತಾ ಇದೀಯಾ? ಅಂದ್ರೆ ನನಗೆ ಈ ಮನೆಗೆ ಮಾತಾಡಕ್ ಆಗ್ತಿಲ್ವಾ? ನಮ್ಮ ಅಮ್ಮಗೆ ಅನ್ಯಾಯ ಆಗ್ತಿರೋ ನಾನು ನೋಡ್ಕೊಂಡು ಸುಮ್ಮನೆ ಹೋಗ್ಬೇಕಾ? ಏನಪ್ಪ ಹಿಂಗ್ ಮಾತಾಡ್ತಾ ಇದೀಯಾ? ಹೆಣ್ಮಗಳು ಆದ ಮಾತ್ರಕ್ಕೆ ಈ ಮನೆ ವಿಷಯಕ್ಕೆ ತಲೆ ಹಾಕ್ಬಾರ್ದಾ?
ಹೌದಮ್ಮ ನೇತ್ರಮ್ಮ, ನೀನು ಮದ್ವೆ ಆಗಿ ಹೋದ್ಮೇಲೆ ಬೇರೆ ಮನೆಗೆ ಸೇರಿದವಳು. ನೀನೇನಿದ್ರು ಈ ಮನೆಗೆ ನೆಂಟ್ರಿದ್ದಂಗೆ, ಅತಿಥಿ ಇದ್ದಂಗೆ ಬರಬೇಕು, 2 ದಿವಸ ಇರಬೇಕು, ಎಲ್ಲ ಜೊತೆ ಖುಷಿಯಾಗಿರ್ಬೇಕು, ಹೋಗ್ಬೇಕು. ಅದು ಬಿಟ್ಬಿಟ್ಟು ಮನೆ ಸಮಸ್ಯೆನ ನೀನು ಬಗೆಹರ್ಸಕ್ಕೆ ಹೋಗ್ಬಾರ್ದು. ಅದೆಲ್ಲ ತಾನಾಗಿ ಬಗೆಹರಿಯುತ್ತೆ. ನಾವೆಲ್ಲ ಬಗೆಹರಿಸ್ಕೊಂತೀವಿ. ನೀನು ಅದ್ರ ಬಗ್ಗೆ ಮಾತಾಡಬೇಡ. ನೀನು ಗೃಹ ಪ್ರವೇಶಕ್ಕೆ ಕರಿಯಕ್ಕೆ ಬಂದಿದ್ಯಾ ತಾನೆ, ಕರೆದು ಹೋಗು. ಅಯ್ಯೋ ದೇವ್ರೇ, ಇದೇನಪ್ಪ ಇದು? ನಾನೇನೋ ಒಂದೊಳ್ಳೆ ಅವಕಾಶ ಸಿಕ್ತು ಮಣ್ಣೆಗೂ ಮಲ್ಲಿಗೂ ಸರಿಯಾಗಿ ಬೈಯಕ್ಕೆ ಅಂತ ನಾನು ಅಂದ್ಕೊಂಡ್ರೆ ನಮ್ಮಪ್ಪ ಬಂದು ಎಲ್ಲ ಉಲ್ಟಂ ಪಲ್ಟಂ ಮಾಡ್ತೈತಲ್ಲ ದೇವ್ರೇ. ಏನು ಮಾಡಲಿ ಈಗ? ಹೌದಪ್ಪ, ನೀನು ಸರಿಯಾಗಿ ಹೇಳ್ದೆ. ನಮ್ಮನೆ ಸಮಸ್ಯೆ, ನಮ್ಮ ಮಧ್ಯೆ ಬಂದಿರೋ ಸಮಸ್ಯೆನ ನಾವೇ ಬಗೆಹರಿಸ್ಕೊಂತೀವಿ. ನೀನು ಹೊರಗೆ ನೋಡು ನೇತ್ರ. ಇನ್ಮೇಲೆ ನೀನು ನಮ್ಮ ಮನೆ ವಿಷಯಕ್ಕೆ ತಲೆ ಹಾಕಂಗಿಲ್ಲ. ನಿಮ್ಮ ಮನೇಲಿ ಏನಿದೆಯೋ ಅಲ್ಲಿ ನೀನು ಮಾತು ನಡೀಲಿ. ಇಲ್ಲಲ್ಲ, ಇದು ನಿನ್ನ ತವ್ರ ಮನೆ, ಅದು ನಿನ್ನ ಸ್ವಂತ ಮನೆ, ನಿನ್ನ ಗಂಡನ ಮನೆ. ಅಮ್ಮ ಅಮ್ಮ ನೋಡಮ್ಮ, ಅಪ್ಪಯ್ಯ ಅಣ್ಣ ಎಲ್ಲರೂ ಸೇರ್ಕೊಂಡು ನನ್ನ ಹೊರಗ್ ನೋಡು ಅಂತಿದ್ದಾರೆ. ನೀನ್ ಸುಮ್ಮನೆ ಇದೆಯಲ್ಲ, ನಾನು ನಿನ್ ಪರವಾಗಿ ಮಾತಾಡಿದ್ರೆ ಯಾಕಮ್ಮ? ನೋಡ್ನೇತ್ರ, ನನಗೆ ತಲೆ ಕೆಟ್ಟೋದಂಗಾಯ್ತೆ. ತಿರ್ಗಾ ಜಗಳ ತೆಗಿಬೇಡ, ಸುಮ್ಮನೆ ಗೃಹ ಪ್ರವೇಶಕ್ಕೆ ಎಲ್ಲರಿಗೂ ಹೇಳಿ ಹೋಗು, ನಾವು ಬರ್ತೀವಿ ಅವತ್ತು. ನನಗೆ ಯಾರ್ತಾಗೂ ಮಾತಾಡೋಕ್ಕೆ ಇಷ್ಟ ಇಲ್ಲ, ನಾನು ಹೋಗ್ತೀನಿ. ಅಮ್ಮ ಹಂಗಲ್ಲಮ್ಮ, ಹಂಗೂ ಇಲ್ಲ ಹಿಂಗೂ ಇಲ್ಲ. ನೋಡಮ್ಮ ನೇತ್ರಮ್ಮ, ನೀನು ಚೆನ್ನಾಗಿರ್ಬೇಕು ಅಂದರೆ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ತವ್ರ ಮನೇಲೂ. ಬಿಡು, ನೀನೇನು ಇದ್ರ ಬಗ್ಗೆ ಮಾತಾಡಬೇಡ. ನೀನು ನನ್ನ ಪರವಾಗಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಆದರೆ ಇವತ್ತು ನಿನ್ನ ಮಾತು ಇಲ್ಲಿ ಯಾರು ಕೇಳಿಸ್ಕೊಂಬ ಪರಿಸ್ಥಿತಿಲಿ ಇಲ್ಲ. ಸಮಾಧಾನ ಮಾಡ್ಕೊ. ಹೋಗು, ಅಲ್ಲಿ ನಿನ್ನ ಮಕ್ಕಳು ಕಾಯ್ತಾ ಇರ್ತಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊ. ಅಮ್ಮ ಅಮ್ಮ, ಏನಮ್ಮ ಇದು ಹಿಂಗೆ ಹೇಳಿ ಹೋಗ್ಬಿಟ್ರೆ? ಅಪ್ಪ ಏನಪ್ಪ ಇದು? ಅಮ್ಮಗೆ ಇಷ್ಟೊಂದು ಬೇಜಾರು ಮಾಡಿದ್ದಾರೆ ಇವರಿಬ್ರು. ನೀನು ಸುಮ್ಮನೆ ಇದೆಯಲ್ಲ, ಇವರಿಬ್ರು ಪ್ರಶ್ನೆ ಮಾಡಂಗೇ ಇಲ್ಲ ನೀನು. ಯಾಕಪ್ಪ? ಅಮ್ಮಯ್ಯ ನಿನಗೆ ಬೇರೆಯವಳಾಗ್ಬಿಟ್ಲಾ? ಆ ದೇವಮ್ಮನೆ ನಿನಗೆ ಎಂಟಿ ಅಷ್ಟೇ ಅಂತ ಅನ್ಕ ತಿಳ್ಕೊಂಡಿದ್ಯಾ? ಆ ದೇವಮ್ಮ ಅದೇನು ಮೋಡಿ ಮಾಡ್ಯವಳೋ, ಏನು ಸುಡ್ಗಾಡೋ ನಿನಗೆ? ನೀನಂತೂ ಅವಳು ಮನೆ ಕಷ್ಟ, ಅವಳು ಅಂದ್ರೆ ನಿನಗೆ ಅಷ್ಟೊಂದು ಪ್ರೀತಿ. ಮುಚ್ಚು ಬಾಯಿ, ಕಾಪಾಡಕ್ ಬಿಡ್ತೀನಿ ನೋಡಿ. ಇವಾಗ ಏನದು ಅವಳು ಇವಳು ಅನ್ಕೊಂಡು? ಅವಳು ನಿನ್ನ ಚಿಕ್ಕಮ್ಮ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕ. ಏನು ನನ್ನ ಎದುರಿಗೆ ನನ್ನ ಹೆಂಡ್ತಿನ ಹಿಂಗೆಲ್ಲ ಮಾತಾಡ್ತೀಯಾ? ಕಾಪಾಡಕ್ ಬಾರಿಸ್ತೀನಿ ನೋಡಿ. ಇವಾಗ ನನ್ನ ಮಗಳು ಅಂತಾನು ನೋಡಿದೆ. ಅಪ್ಪ ಏನಿದು, ನನ್ನ ಹೊಡಿತೀನಿ ಅಂತಿದ್ಯಾ? ಯಾಕಪ್ಪ, ನಾನು ಏನು ತಪ್ಪು ಮಾಡಿದೆ? ನೀನೇನು ತಪ್ಪು ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ದುಡ್ಡು ಇಸ್ಕೊಂಡೋಗಿ ಎಲ್ಲ ಕಳ್ಕೊಂಬಂದಿದ್ಯಾ. ಇನ್ನು ಅದಕ್ಕಿನ್ನ ಇನ್ನೇನು ತಪ್ಪು ಮಾಡಬೇಕು? ಮನುಷ್ಯರ ಮೇಲೆ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಅದನ್ನೇ ದೊಡ್ಡದು ಮಾಡಬಾರ್ದು. ಬಿಡು ಹೋಗ್ಲಿ. ಏನು ಮಲ್ಲಿ ಏನು ಯಾರಿಗೋ ಬೇರೆಯವ್ರಿಗೇನು ಸಹಾಯ ಮಾಡಿಲ್ಲ. ನಿನ್ನ ಆದ್ನಿ ತಾನೇ ಅವಳು. ಅಯ್ಯೋ ಅಪ್ಪ, ನನ್ನ ಆಜ್ಞೆ ಆದ್ರೂ ನಮ್ಮ ಅಮ್ಮಗೂ ಅವ್ರಿಗೂ ಆಗಲ್ಲ ತಾನೆ. ಆಗದೆ ಇರೋರ್ ಮನೆಗೆ ಯಾಕೆ ಹೋಗ್ಬೇಕು ಇವಳು? ಆಗದೆ ಇರೋರ್ಗೆ ಯಾಕೆ ಸಹಾಯ ಮಾಡಕ್ ಹೋಗ್ಬೇಕು? ಅದನ್ನ ಕೇಳ್ತಾ ಇದ್ದೀನಿ ನಾನು. ನೀನೇ ಕೇಳ್ಬೇಕು ಅಂತಂದ್ರೆ ನಾನು ಕೇಳಿದ್ರೆ ನನ್ನೇನೆ ಹೊಡಿತೀನಿ ಅಂತಿದ್ಯಾ? ಆಯ್ತು ಬಿಡು, ನಾನು ಹೋಗ್ತೀನಿ. ನೇತ್ರ, ಬೇಜಾರು ಮಾಡ್ಕೊಂಬೇಡ ನೇತ್ರ, ಇರು. ಊಟ ಕಿಕ್ಕ ಬರ್ತೀನಿ. ಊಟ ಮಾಡಿ ನಿಧಾನಕ್ಕೆ ಹೋಗುವಂತೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಸುಮ್ಮನೆ ಇರು, ಇಲ್ಲಿಗೆ ಮುಗಿಸು ಇದನ್ನ. ಜಗಳ ಮಾಡಬೇಡ, ಸುಮ್ಮನೆ ಇರು. ಹೆಣ್ಮಕ್ಳಾದ್ಮೇಲೆ ತವ್ರ ಮನೆಗೆ ಬಂದ್ಮೇಲೆ ಎಲ್ಲರ ಹತ್ರ ಖುಷಿಯಾಗಿರ್ಬೇಕು. ನಿನಗೆ ಈ ಖುಷಿ ಆಯ್ತಲ್ವೇ ನನ್ನ ಬೈದ್ಮೇಲೆ ನಮ್ಮಪ್ಪಯ್ಯ? ಇದೇ ತಾನೇ ನಿನಗೆ ಬೇಕಾಗಿದ್ದಿದ್ದು. ನಾನು ಇನ್ನ ಕ್ಷಣವಾನು ಇಲ್ಲಿ ಇರಲ್ಲ. ಹೋಗ್ತೀನಪ್ಪ, ಹೋಗ್ತೀನಿ. ನೀವೇ ಎಲ್ಲರೂ ಚೆನ್ನಾಗಿರ್ರಿ. ನಮ್ಮಪ್ಪಯ್ಯನು ನನ್ನ ವಿರುದ್ಧ ನಿಂತ್ಕೊಳ್ಳಂಗಾಯ್ತು ನಿನ್ನಿಂದ ಇವತ್ತು. ನಿನ್ನಿಂದ ನಮ್ಮಮ್ಮಯ್ಯ ಬೇಜಾರು ಮಾಡ್ಕೊಂಡು ಮನೆ ಕಳಂಗಾಯ್ತು. ನಾನು ಬಂದ್ರು ಆ ಅಮ್ಮನ ಮಕ್ಕದಲ್ಲಿ ಖುಷಿನೇ ಇಲ್ಲ. ಎಲ್ಲ ನಿನ್ನಿಂದನೇ ಆಗಿದ್ದು. ನಾನು ಹೋಗ್ತೀನಿ, ಈಗಲೇ ಹೋಗ್ತೀನಿ. ರಾಜ, ಅದ್ರ ಬಗ್ಗೆ ತಿರ್ಗಾ ಮಾತಾಡಕ್ಕೆ ಹೋಗ್ಬೇಡ. ಸುಮ್ಮನೆ ಮಾತಾಡಿ ಜಗಳ ಆಗುತ್ತೆ. ಸುಮ್ಮನೆ ರೀ, ನೀವಿಬ್ರು ಮಾತಾಡಬೇಡ್ರಿ. ಇನ್ಮೇಲೆ ಯಾವ ಉಪ್ಪಿನಕಾಯಿ ಮಾಡೋಕ್ಕೂ ಹೋಗ್ಬೇಡಮ್ಮ ಮಲ್ಲಿ ನೀನು. ನಿಮ್ಮ ಅತ್ತೆಗೆ ಬೇಜಾರಾಗುತ್ತೆ ಅವ್ರ ಮನೆಗೆ ಹೋದ್ರೆ ನೀನು. ಆಯ್ತು ಮಾವ, ಇನ್ಮೇಲೆ ಹೋಗಲ್ಲ ಬಿಡಿ. ನೇತ್ರ, ಊರಿಗೆ ಹೊರಟ? ಅಯ್ಯೋ, ಊಟನೇ ಮಾಡ್ಲಿಲ್ಲ ನೀನು. ಇರು, ಊಟ ಮಾಡುವಂತೆ. ಬೇಡಮ್ಮ ತಾಯಿ, ಬೇಡ. ಇವಾಗ ಇಕ್ಕಿರೋದೇನೆ ಹೊಟ್ಟೆ ತುಂಬೈತೆ. ಹೊಟ್ಟೆ ತುಂಬಿ ಗಂಟ್ಲಿಗನ ಬಂದೈತಿ. ಇನ್ನ ಊಟ ನಾನು ಎಲ್ಲಿಗೆ ಸೇರಿಸ್ಕೊಂಬ್ಲಿ? ನಾನು ಹೋಗ್ತೀನಿ ಬಿಡು. ನನಗೆ ಶಾಶ್ವತವಾಗಿ ತವ್ರ ಮನೆಯಿಂದನ ಹೊರಗೆ ಹಾಕ್ಬೇಕು ಅನ್ನೋದೇ ನಿನ್ ಪ್ಲಾನ್ ಅನ್ಸುತ್ತೆ. ಹಂಗೆ ನಡೀತಾ ಐತೆ. ನೀನ್ ಅನ್ಕೊಂಡಂಗೆ ಅಲ್ವೇ? ಅದಕ್ಕೆ ನಿನ್ಗೆ ಖುಷಿ ಆಗ್ತಿರ್ಬೋದು. ನಾನು ಹೋಗ್ತೀನಿ. ಇದೆಲ್ಲ ಏನೂ ಇಲ್ಲ ನೇತ್ರ, ದಯವಿಟ್ಟು ಹೋಗ್ಬೇಡ, ಊಟ ಮಾಡುವಂತೆ. ನಾನು ಎಲ್ರೂ ಗೃಹ ಪ್ರವೇಶ ಕರೆಯೋಣ ಅಂತ ಬಂದೆ, ಆದ್ರೆ ನನಗೆ ಈ ತರ ಅವಮಾನ ಮಾಡಿ ಮನೆಯಿಂದ ಕಳಿಸ್ತಾ ಇದ್ದೀರಾ. ಆಯ್ತು, ಹೋಗ್ತೀನಿ. ನೀವು ಯಾರು ಬರಬೇಡಿ ಗೃಹ ಪ್ರವೇಶಕ್ಕೆ. ನೇತ್ರಮ್ಮ, ಅಳ್ಬೇಡ, ಸಮಾಧಾನ ಮಾಡ್ಕೋ. ನಾವೆಲ್ಲನ ಬರ್ತೀವಿ, ಹೋಗು. ಸೊಸೆ ಎದುರಿಗೆ ಮಗಳನ್ನ ಅವಮಾನ ಮಾಡಿ ಬರ್ತೀನಿ ಅಂತ ಹೇಳು. ಏನು ಬರಬೇಡ ಬಿಡು ನೀನು. ನೀನ್ ಬಂದ್ರೆ ಇನ್ನೇನಂತೆ, ಅಲ್ಲೂ ನನಗೆ ಅವಮಾನನೇ. ಏನೋ ನಮ್ಮ ಅಪ್ಪ ಅಮ್ಮ ಇದಾರಲ್ಲ, ನನಗೆ ಧೈರ್ಯ ಅಂತ ನಾನೇ ಅಂದ್ಕೊಂಡಿದ್ದೆ. ಆದ್ರೆ ಇನ್ನೊಬ್ರು ಮುಂದೆ ನೀನೇ ನನ್ ಬಿಟ್ಕೊಟ್ರೆ ಇನ್ಯಾರು ಇರ್ತಾರೆ ನನಗೆ ಸಪೋರ್ಟ್ಗೆ? ಹೋಗ್ತೀನಿ. ರಾಜ, ಊಟ ಮಾಡಂಗಿದ್ರೆ ಊಟ ಮಾಡಿ ಹೊಲ್ದಕ್ಕೆ ಹೋಗಿ ನೋಡ್ಕ ನೀರೆಲ್ಲ ಹೋಗ್ತಾ ಇದಾವೆ, ಏನು ತಿಪ್ಪೆ ಎಲ್ಲಿದ್ದಾನೆ ಅಂತಾನ. ಸರಿಯಪ್ಪ, ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತಾ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.